ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ದೀಪ್ಸ್ ಕ್ರಿಯೇಷನ್ಗೆ. ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟ್ 2 ವಿಡಿಯೋ ಆಗಿದೆ. ವ್ಯಾಲೆಂಟೈನ್ ವೀಕ್ಸ್ದು ರೋಸ್ ಡೇ ಆಗಿದೆ, ಪ್ರಪೋಸ್ ಡೇ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಚಾಕ್ಲೇಟ್ ಡೇ ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿದೆ, ಬನ್ನಿ ವಿಡಿಯೋನ ಕೊನೆವರೆಗೂ ನೋಡ್ಬೇಕು ಫ್ರೆಂಡ್ಸ್. ಮತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದ್ರೆ ಅದರಿಂದನೇ ಎಲ್ಲ ನೋಟಿಫಿಕೇಶನ್ ನಿಮಗೆ ತಲುಪೋದು. ಮತ್ತೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್, ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಪಿಕ್ಸಾರ್ಟ್ ಅಲ್ಲಿ ಬ್ಯಾಕ್ಗ್ರೌಂಡ್ನ ಓಪನ್ ಮಾಡ್ಕೊಬಿಡಿ. ಬ್ಯಾಕ್ಗ್ರೌಂಡು ಮತ್ತೆ ಇದರಲ್ಲಿ ಯೂಸ್ ಮಾಡಿರೋ ಎಲ್ಲ ಪಿಕ್ಚರ್ಸ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು ಆರಾಮಾಗಿ. ಓಪನ್ ಮಾಡ್ಕೊಂಡಿದ ತಕ್ಷಣ ಫಸ್ಟು ರೀಸೈಸ್ ಮಾಡಬೇಕಂತ ಹೇಳಿದ್ದೀನಿ ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ. ರೀಸೈಸ್ ಯಾಕಂದರೆ ನಮ್ಮದು ಪಿಕ್ಸಲ್ ಕ್ವಾಲಿಟಿ, ನಮ್ಮ ಫೋಟೋದು ಪಿಕ್ಸಲ್ ಕ್ವಾಲಿಟಿ ಕಮ್ಮಿ ಆಗಬಾರ್ದು. 2592 ಮಾಡಿಕೊಂಡೆ ಫ್ರೆಂಡ್ಸ್ ರೀಸೈಸ್ ಅಂತ. ನಾನು ಒಂದು ಫೋಟೋ ತಕ್ಕೊಂಡಿದ್ದೀನಿ, ನೀವು ಫೋನಲ್ಲೇ ತಕ್ಕೋಬೋದು. ಈ ಥರ ಒಂದು ಫೋಸಲ್ಲಿ ನಾನು ಫೋಟೋ ತಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಟಿಕ್ ಕೊಡಿ. ಇದಾದಮೇಲೆ ಇನ್ನೂ ಒಂದು ಚಾಕ್ಲೇಟ್ ಫೋಟೋ ಹಾಕಬೇಕಾಗುತ್ತೆ. ಇದ್ರ ಮೇಲೆ ಬಟ್ಟೆ ಥರ ಹಾಕಿದ್ದೀನಲ್ಲ ಚಾಕ್ಲೇಟ್ ಫೋಟೋ, ಅದ್ರೂ ಕೂಡ ಕೊಟ್ಟಿದ್ದೀನಿ. ಆ ಫೋಟೋ ಕೂಡ ಕೊಟ್ಟಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಸಿಗುತ್ತೆ ಫ್ರೆಂಡ್ಸ್, ತಲೆಗೆಡ್ಸ್ಕೊಳ್ಳೋಂಗಿಲ್ಲ. ನಾನು ಯಾವುದೇ ಎಡಿಟಿಂಗ್ ಹಾಕಿದ್ರು ಅದಕ್ಕೇನೇನು ಬೇಕು ಎಲ್ಲ ನಾನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ಪಿಕ್ಸಾರ್ಟ್ ಒಂದು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕಂದರೆ ಪ್ಲೇಸ್ಟೋರಲ್ಲಿ ಇರೋದೇ ಚೆನ್ನಾಗಿದೆ. ಲೈಟ್ ರೂಮ್ ಫುಲ್ ವರ್ಷನ್ ನಾನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಮ್ಮ ಬಾಡಿಗೆ ಕರೆಕ್ಟಾಗಿ ಫಿಟ್ ಆಗೋ ಥರ. ಇಲ್ಲಿ ಒಪ್ಯಾಸಿಟಿ ಅಂತ ಕಾಣಿಸ್ತಾ ಇದೆಯಲ್ವಾ, ಅದನ್ನು ಫುಲ್ ಕಮ್ಮಿ ಮಾಡ್ಕೊಳ್ಳಿ. ಒಂದು 50% ಮಾಡ್ಕೊಂಡು ಎರೇಸರ್ ತೊಗೊಳ್ಳಿ. ಎರೇಸರ್ ತೊಗೊಂಡ್ಮೇಲೆ ಎರೇಸ್ ಅಂತ ಕೊಡಿ. ಎರೇಸ್ ಅಂತ ಕೊಟ್ಟಮೇಲೆ ಈ ಥರ ಹ್ಯಾಡ್ನೆಸ್ 50% ಇಟ್ಬಿಟ್ಟು ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ. ಆಮೇಲೆ ಕೈ ಮೇಲೆ ಇರೋದು ಅಳಿಸ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಅದು ನಮ್ಮ ಬಟ್ಟೆ ಥರ ಕಾಣಿಸ್ಬೇಕು. ಅದಕ್ಕೋಸ್ಕರ ಅದು ಹಿಂದೆ ಹೋಗಬೇಕಾಗುತ್ತೆ. ನೋಡಿ, ಈ ಥರ ಎರೇಸ್ ಮಾಡ್ಕೊಳ್ಳಿ ಫುಲ್ಲು ಫ್ರೆಂಡ್ಸ್. ಸಪೋರ್ಟೇ ಮಾಡ್ತಾಯಿಲ್ಲ ಫ್ರೆಂಡ್ಸ್, ನೀವು ಯಾರು ಸಪೋರ್ಟ್ ಮಾಡಬೇಕಲ್ವಾ. ಸಪೋರ್ಟ್ ಮಾಡಿದ್ರೆ ನಾನು ನಿಜವಾಗ್ಲೂ ನಿಮ್ಗೆ ಯಾವ ಥರ ಎಡಿಟಿಂಗ್ ಲೆವೆಲ್ ಕರ್ಕೊಂಡು ಹೋಗ್ತೀನಿ ಅನ್ನೋದು ಅದು ನನ್ನ ಜವಾಬ್ದಾರಿ. ನಾನು ಕರ್ಕೊಂಡು ಹೋಗ್ತೀನಿ, ಮತ್ತು ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ ಎಲ್ಲರಿಗೂ, ಎಡಿಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ. ಅದಕ್ಕೋಸ್ಕರ ಚೆನ್ನಾಗಿ ಕಲ್ತ್ಕೊಳ್ಳಿ. ನೀವು ಮಾಡ್ತೀರಾ ಫ್ರೆಂಡ್ಸ್, ಹೋಗಬೇಕು. ಟೈಮ್ ಹೋಗ್ತಾ ನೀವು ಒಳ್ಳೆ ಬೆಸ್ಟ್ ಎಡಿಟರ್ ಆಗ್ತೀರಾ. ಈ ಥರ ಆದಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಇಂಟರ್ಫೇಸ್ ಒಂದು ಕಾಣುತ್ತೆ. ಒಪೆಸಿಟಿ 50 ಮಾಡಿದ್ವಲ್ಲ, ಅದು ತಿರ್ಗಾ 100% ಮಾಡಿ ಫ್ರೆಂಡ್ಸ್. 100% ಮಾಡಾದ್ಮೇಲೆ ಇಲ್ಲಿ ಎಡ್ಜರ್ಸಲ್ಲಿ ಸ್ವಲ್ಪ ಬ್ಲರ್ ಥರ ಏನಾಯಿತು ಫ್ರೆಂಡ್ಸ್, ಇದು ವಾಪಸ್ ಫಿಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಓಕೆ, ಫಿಟ್ ಆಯಿತು. ತಿರ್ಗಾ ಇಲ್ಲಿ ಸ್ವಲ್ಪ ಹೋಗ್ಬಿಟ್ಟಿದೆಯಲ್ವ, ಅದನ್ನು ಇಲ್ಲಿ ಎರೇಸರ್ ತಿರ್ಗಾ ತೊಗೊಂಡು ಇಲ್ಲಿ ರೀಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಆರಾಮಾಗಿ ಮಾಡ್ಕೊಳ್ಳಿ. ಎರೇಸ್ ಮಾಡ್ಬಿಡೋಣ. ಯಾಕೆ ಫ್ರೆಂಡ್ಸ್ ನಮಗೆ ನನ್ನ ಎಡಿಟಿಂಗ್ ಇಷ್ಟ ಆಗ್ತಾಯಿಲ್ವಾ, ಇಲ್ಲ ಏನಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ, ಇಲ್ಲ ನನ್ನ ವೀಡಿಯೋನೇ ನಿಮ್ಗೆ ಇದುವರೆಗೂ ಕಾಣಿಸ್ತಾ ಇರಲಿಲ್ವಾ ಏನು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. 12 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಫ್ರೆಂಡ್ಸ್ ಈ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ. ಆದರೆ ಟ್ಯುಟೋರಿಯಲ್ ನನ್ನ ಪ್ರಕಾರ ನಾನು ಬೆಸ್ಟ್ ಟ್ಯುಟೋರಿಯಲ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಕನ್ನಡ ಫೋಟೋ ಎಡಿಟಿಂಗ್ ಚಾನಲಲ್ಲಿ ಯಾರು ಈ ಥರ ಟ್ಯುಟೋರಿಯಲ್ಸ್ಗಳು ಹೇಳ್ಕೊಟ್ಟಿಲ್ಲ ಫ್ರೆಂಡ್ಸ್ ಕ್ಲೀನಾಗಿ. ನಾನು ಎಲ್ಲ ಹೇಳ್ಕೊಟ್ಟು ನಿಮಗೆ ಸಪೋರ್ಟೇ ಮಾಡಲ್ವಲ್ಲ ಫ್ರೆಂಡ್ಸ್, ಹೇಗೆ ಫ್ರೆಂಡ್ಸ್. ಓಕೆ, ಈ ಥರ ಆಯಿತು. ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ್ಮೇಲೆ ತಿರ್ಗಾ ಅದೇ ಫೋಟೋ ತೊಗೋಬೇಕು. ಆ ಚಾಕ್ಲೇಟ್ ಫೋಟೋನೇ ತೊಗೊಂಡು ಈ ಥರ ಸ್ವಲ್ಪ ಝೂಮ್ ಮಾಡಿ ಇಲ್ಲಿ ಬಾಯಿ ಹತ್ರ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಝೂಮ್ ಮಾಡಾದ್ಮೇಲೆ ಎರೇಸರ್ ತೊಗೊಳ್ಳಿ, ಇನ್ವರ್ಟ್ ಮಾಡಿ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಹಾರ್ಡ್ನೆಸ್ ನೋಡಿ 60 ಇಟ್ಕೊಂಡಿದ್ದೀನಿ, ಒಪ್ಯಾಸಿಟಿ 100. ಇಲ್ಲಿ ಬಾಯಿ ಹತ್ರ ಡ್ರಾ ಮಾಡಬೇಕು, ಯಾಕಂದರೆ ಚಾಕ್ಲೇಟ್ ನಮ್ಮ ಬಾಯಲ್ಲಿ ಇರೋ ಥರ ಡ್ರಾ ಮಾಡಬೇಕು. ಸ್ವಲ್ಪ ಲೈಟಾಗಿ ಕೈ ಮೇಲೂ ಮಾಡ್ಕೊಳ್ಳಿ, ಯಾಕಂದರೆ ಚಾಕ್ಲೇಟ್ ತಿನ್ನುವಾಗ ಕರಗೋದ್ರೆ ಕೈ ಮೇಲೆಲ್ಲ ಬರುತ್ತಲ್ವ ಫ್ರೆಂಡ್ಸ್. ಆಮೇಲೆ ಎರೇಸರ್ ತೊಗೊಂಡು ಸ್ವಲ್ಪ ಅಳಿಸ್ಕೊಬರ್ನಿ ಅಷ್ಟೇ, ಲೈಟಾಗಿ ಚೂರು ಇರಬೇಕಷ್ಟೇ ಕೈ ಮೇಲೆ. ಓಕೆ, ಅದನ್ನು ಡನ್ ಮಾಡಿ. ಪಿಕ್ಸಾರ್ಟಲ್ಲಿ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿದೆ ನೋಡಿ. ಇವಾಗ ಡ್ರಾ ಟೂಲ್ಗೆ ಹೋಗೋಣ, ಡ್ರಾ ಟೂಲ್ಗೆ ಹೋಗಿ ಸೇವ್ ಮಾಡೋಣ. ಇದೆಲ್ಲ ಗೊತ್ತಿರುತ್ತೆ ನಿಮಗೆ, ಯಾಕಂದರೆ ಹೇಳ್ಕೊಟ್ಟಿದ್ದೀನಿ ಎಲ್ಲ ಕ್ಲೀನಾಗಿ.
ಹಳೆ ವೀಡಿಯೋಸ್ಗಳೆಲ್ಲ. ಬಿಗಿನರ್ಸ್ಗೆಲ್ಲ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿ ಇಕ್ಕಿದ್ದೀನಿ, ಬಿಗಿನಿಂಗ್ಸ್ ಅಂತ. ಓಕೆ, ಇಲ್ಲಿ ನೋಡಿ ಲೈಟ್ ರೂಮಲ್ಲಿ ಓಪನ್ ಮಾಡ್ಕೊಂಡ್ವಿ ಅಲ್ವಾ, ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡ್ಮೇಲೆ ಸಿಂಪಲ್ ಇಲ್ಲಿ ಪ್ರೊಫೈಲ್ಸ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆರ್ಟಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಆರ್ಟಿಸ್ಟಿಕ್ 3 ಇಕ್ಕಿ ಫ್ರೆಂಡ್ಸ್. 100 ಅಂತ ಇದೆಯಲ್ವಾ, ಅಷ್ಟಕ್ಕೆ ರೈಟ್ ಮಾಡಿ. ರೈಟ್ ಆದಮೇಲೆ ನೋಡಿ ಫ್ರೆಂಡ್ಸ್, ಕಲರ್ಸ್ಗೆ ಹೋಗಬೇಕು. ಕಲರ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಗ್ರೇಡಿಂಗ್ ಅಂತ ಒಂದು ಸಿಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಅದರಲ್ಲಿ ಥರ್ಡ್ ಆಪ್ಷನ್ ಹೈಲೈಟ್ ಸೆಲೆಕ್ಟ್ ಮಾಡಿ, ಅದಕ್ಕೆ ಗ್ರೀನ್ ಕಲರಿಂಗ್ ಮೇಲೆ ತೊಗೊಂಡೋಗಿ ಫ್ರೆಂಡ್ಸ್, ಪಾಯಿಂಟ್ನ ಅಷ್ಟೇ ನೋಡಿ, ಈ ಕಲರ್ ಬರೋವರೆಗೂ ಮೇಲೆ ತೊಗೊಂಡೋಗಿ ಡನ್ ಮಾಡಿ. ಡನ್ ಅಂತ ಕೊಡಿ. ಡನ್ ಕೊಟ್ಟಾದ್ಮೇಲೆ ಇಲ್ಲಿ ಲಾಸ್ಟಿಗೆ ಬರ್ತೀರಾ, ಇಲ್ಲಿ ಸೆಲೆಕ್ಟಿವ್ ಟೂಲ್ಸ್ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ಪ್ಲಸ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೇಡೆಂಟ್ ಅಂತಾರೆ ಇದನ್ನು, ಲಾಸ್ಟ್ ಒಂದನ್ನ, ಅದನ್ನು ಹಿಂಗೆ ಮೇಲೆ ತೊಗೊಂಡೋಗಿ ಮೇಲಕ್ಕೆ ತೊಗೊಂಡೋದ್ಮೇಲೆ ಇಲ್ಲಿ ಲೈಟ್ಸ್ ಅಂತ ಇರುತ್ತೆ, ಅದರಲ್ಲೂ ಎಕ್ಸ್ಪೋಜರ್ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ. ಅರ್ಧ ಕಮ್ಮಿ ಮಾಡಿದ್ರೆ ರೈಟ್ ಕೊಟ್ಕೊಳ್ಳಿ. ರೈಟ್ ಕೊಟ್ಕೊಂಡಾದ್ಮೇಲೆ ಎಫೆಕ್ಟ್ಸ್ಗೆ ಹೋಗೋಣ. ಟೆಕ್ಸ್ಚರ್ 10 ಇಕ್ಕಿ, ಕ್ಲಾರಿಟಿ 10 ಇಕ್ಕಿ, DH 4 ಇಕ್ಕಿ, ವಿಂಟೇಜ್ ಇದರಲ್ಲಿ ಅರ್ಧ ಇಕ್ಕಿ. ಅರ್ಧನೂ ಬೇಡ, ಒಂದು 25ವರೆಗೂ ಇದ್ರೆ ಸಾಕು. 30 ಇಕ್ಕಿ ಫ್ರೆಂಡ್ಸ್, ಸಾಕು ಆಯ್ತಲ್ವಾ. ಇಲ್ಲಿ ಗ್ರೈನ್ ಅಮೌಂಟ್ 10 ಕೊಟ್ಕೊಳ್ಳಿ ಫ್ರೆಂಡ್ಸ್, 10 ಸಾಕು. 10 ಮೇಲೆ ಜಾಸ್ತಿ ಕೊಡೋಕೆ ಹೋಗ್ಬಿಡಿ. 10 ಆಯ್ತಲ್ವಾ. ಸೈಜ್ ಫುಲ್ಲು 0 ಮಾಡಿ. ಶಾರ್ಪ್ನಿಂಗ್ನ ಒಂದು 60 ಇಟ್ಕೊಳ್ಳಿ ಫ್ರೆಂಡ್ಸ್. 60 ಇಟ್ಕೊಂಡು ಮಾಸ್ಕಿಂಗ್ ಒಂದು 60 ಇಟ್ಕೊಳ್ಳಿ ಆಯ್ತಲ್ವಾ. ಕಲರ್ ನಾಯ್ಸ್ ರಿಡಕ್ಷನ್ 10. ಇಲ್ಲಿ ಮೇಲ್ಗಡೆ ಬಂದರೆ ನಾಯ್ಸ್ ರಿಡಕ್ಷನ್ನು ಸಿಗುತ್ತೆ, ಅದು 10. ಒಂದು ಹಿಂದೆ ಮುಂದೆ ಆದರೆ ತಲೆಗೆಡ್ಸ್ಕೊಬಿಡಿ, ಏನಾಗಲ್ಲ, ಜಾಸ್ತಿ ಡಿಫ್ರೆನ್ಸ್ ಕಾಣಲ್ಲ. ಓಕೆ ಫ್ರೆಂಡ್ಸ್, ಆಯ್ತಲ್ವಾ. ಇಷ್ಟೇ, ಫೋಟೋ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ನೋಡಿ, ಚಾಕ್ಲೇಟ್ ಡೇ ಟ್ಯುಟೋರಿಯಲ್ಲು ಹೇಳ್ಕೊಟ್ಟಿದ್ದೀನಿ. ಇದೇ ಥರ ಒಳ್ಳೊಳ್ಳೆ ಟ್ಯುಟೋರಿಯಲ್ಸ್ ಹೇಳ್ಕೊಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.